ನಾವೇನೋ ಕೇಳ್ತೀವಿ ರಾಯರನ್ನ, ಬಟ್ ರಾಯರು ನಮ್ಮ ಮನ್ಸಲ್ಲಿರೋದನ್ನ ನಾವ್ ಒಂದ್ ಕೇಳಿದ್ರೆ 10 ಕೊಡ್ತಾನೆ ಅಂತಾರಲ್ಲ. ಹಂಗೆ ನನ್ ಏನೇನೋ ಅನ್ಕೊಂತೀನಿ, ಬಟ್ ನನ್ಗೆ ಇನ್ನು ಏನೇನೇನೋ ಸಿಗ್ತಾ ಇದೆ. ಮತ್ತೆ ಈ ಕ್ಷೇತ್ರಕ್ಕೆ ಬಂದು ಇಷ್ಟು ಸೇವೆ ಮಾಡ್ತೀವಲ್ಲ, ಆ ಸೇವೆಯಲ್ಲಿ ನಾವು ಮಾಡಿದಂತ ಏನು ನಮ್ಮ ಪಾಪಗಳು ಕರ್ಮಗಳು ಏನೋ ಒಂದು ಎಲ್ಲ ಕಳೀತಾ ಇದೆ. ಒಂದು ವೈಬ್ಸ್ ಇದೆ ಇಲ್ಲಿ ಬಂದಾಗ. ಮತ್ತೆ ನಾನು ಒಬ್ಳೆ ಅನ್ಕೊಂತೀನಿ, ಎಷ್ಟು ಜನ ಅಂದ್ರೆ ಬೆಳಗ್ಗೆ 6 ಗಂಟೆ 5 ಗಂಟೆ ಆಗ್ಲಿ ಕಾಯ್ತಿರ್ತಾರೆ ದೇವ್ರ ರಾಯರ ದರ್ಶನ ಮಾಡಕ್ಕೆ. ಆ ರಾಯರು ಒಂದು ಶಾಂತ ಮೂರ್ತಿಯಲ್ಲಿ ಕೂತಿದ್ರು ವಿಣಯ ನುಡಿಸ್ತಾ ಪ್ರತಿಯೊಬ್ಬರಿಗೂ. ಅವ್ರು ಅನ್ಕೊಂಡಿದ್ದು, ನೀವು ಇದನ್ನ ಯಾವ ಯೂಟ್ಯೂಬರ್ಸ್ ಎಷ್ಟು ಜನ ಏನೇನ್ ಮಾಡಿದಾರಲ್ಲ ಎಲ್ಲಾರು ಕೇಳಿ, ಎಲ್ಲಾರ್ದು ವೈಬ್ಸೇನೆ. ಬಟ್ ತುಂಬಾ ಇದೆ. ನಂದು ಇದು 11ನೇ ವಾರ ಆಗಿದ್ರು ನಾನು 21 ವಾರ ಕಳೆದ್ಮೇಲೂ ಈ ಕ್ಷೇತ್ರಕ್ಕೆ ಬರ್ಬೇಕು, ನಾನು ಕಾಯಿ ಕಟ್ತೀನೋ ಇಲ್ಲ ಗೊತ್ತಿಲ್ಲ, ಬಟ್ ಬಂದು ಆ ರಾಯರು ಸೇವೆ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಬಟ್ ತುಂಬಾ ಖುಷಿ ಆಗತ್ತೆ, ಅನ್ಕೊಂಡಿದ್ದೆಲ್ಲ ಆಗತ್ತೆ. ನಾನು ಆಕ್ಚುಲಿ ಮನೆ ಕಟ್ಟಬೇಕು, ಒಂದು ಸೈಟ್ ತಗೊಬೇಕು ಅಂತ ಅನ್ಕೊಂಡಿದೀನಿ. ಬಟ್ ರಾಯರು ನನ್ಗೆ, ನಿನಗೆ ಸೈಟ್ ಇದೆ, ನೀನ್ ಯಾಕೆ ಬೇರೆ ಕಡೆ ತಗೊಂತೀಯ ಅನ್ನೋದನ್ನು ನಂಗೆ ತೋರಿಸಿದ್ದಾನೆ. ಮತ್ತೆ ಅದನ್ನ ಕಟ್ಸ್ಕೊಡಕ್ ಮುಂಚೆ ನಾನು ಬೇರೆ ಏನು ಅನ್ಕೊಂಡಿರ್ಲಿಲ್ಲ, ನನ್ನ ಥಾಟ್ ಅಲ್ಲಿ ಇತ್ತು, ಅದನ್ನ ನಾನು ರಾಯನ್ ಕೇಳಿಲ್ಲ. ಬಟ್ ಅದನ್ನೇ ಬೇಗ ಮಾಡ್ಕೊಟ್ಟಿದ್ದಾನೆ, ನೀ ಇದ್ರ ಮುದ್ರಲ್ಲಿ ಮುಂದುವರಿ ಅಂತ. ನೆಕ್ಸ್ಟ್ ವಾರ ಬಂದಾಗ ಕಾಯಿ ಕಟ್ಟಬೇಕು ಅನ್ನೋದಿರ್ಲಿಲ್ಲ, ಕೇಳ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೆ. ಬಟ್ ಅನ್ನಿಸ್ತು ಕಟ್ಟಬೇಕು, ಯಾಕೆ ಮಾಡಬಾರ್ದು. ಬಟ್ ಈಸಿಯಾಗಿ ಆಗುತ್ತೆ, ಅದ್ ನೀವ್ ಅನ್ಕೊಂಡ್ಲೇಬೇಡಿ. ಬಟ್ ಆ ರಾಯರೇ ಕರ್ಸ್ಕೊಂತಾರೆ ನಿಮ್ಮನ್ನ. ನಾವು ಮಾಡ್ತೀವಿ ಆ 21 ವಾರ ದೀಪ ಇಟ್ಕೊಂಡು 8 ರೌಂಡು ರಾಯರದ್ದು ಸುತ್ತ ಸುತ್ತ, ಅದೆಲ್ಲ ಒಂದು ಮೈಂಡ್ ಅಲ್ಲಿ ಕಾಮ್ನೆಸ್. ನಮ್ಗೇನೋ ನಾವು ಪಡ್ಕೊಂತ ಇದೀವಿ, ಏನೋ ಕಳ್ಕೊಂಡಿರೋದನ್ನ ಪಡ್ಕೊಂತ ಇದೀವಿ ಅಂತ ತುಂಬಾ ಖುಷಿ ಆಗತ್ತೆ ಇಲ್ಲಿ. ಬನ್ನಿ ನೀವುಗಳು, ನಿಮ್ಮ ಆಸೆ ಏನಿದೆ, ನಿಮ್ದು ಅರ್ಕೆ ಏನಿದೆ ಈಡೇರಿಸ್ತಿದ್ದ ರಾಯರು ಈಡೇರಿಸ್ಕೊಡ್ತಾರೆ. ಬನ್ನಿ, ಬಂದು ಆರಾಮಾಗಿ ದರ್ಶನ ಮಾಡಿ ಮತ್ತೆ ಭಕ್ತರಿಗೆ, ಇವರು ಬಂದವರಿಗೆ ಹಸ್ಕೊಂಡ್ ಬರ್ತಾರೆ ಅಂತಂದ್ರೆ ಅವ್ರಿಗೆ ಎಷ್ಟು ಅವ್ರಿಗೆ ಪ್ರಸಾದ ಕೊಡ್ಬೇಕು ಎಲ್ಲಾ ರೀತಿಲೂನು. ಮತ್ ಯಾರಿಗೂ ಇಲ್ಲಿ ನಿಂತ್ಕೊಲ್ ಏನಿಲ್ಲ, ನಿನ್ಗೆ ಎಷ್ಟೊತ್ತಾಗತ್ತೆ ಅಷ್ಟೊತ್ತಿದ್ದು ನೀನ್ ರಾಯರ ಸೇವೆ ಮಾಡು. ಅಷ್ಟು ಚೆನ್ನಾಗಿದೆ ಈ ಕ್ಷೇತ್ರ ಇನ್ನೂ ಮುಂದುವರಿಲಿ ಅಂತ ನಾನು ಎಲ್ಲಾರ್ ಜನಗಳಲ್ಲೂ ನಾನು ಒಬ್ಳು ಖುಷಿ ಪಡ್ತೀನಿ, ಇನ್ನೂ ಚೆನ್ನಾಗಾಗ್ಲಿ ಅಂತ ಕೇಳ್ಕೊಂತೀನಿ.